ಹೋಗುದ್ರಿ. ಅದು ಇನ್ಶೂರೆನ್ಸ್ ಅಪೀಲ್ ಇಲ್ಲ ಅಂದ್ರೆ ನೀವೇ ಮಾತಾಡಿ, ಅವ್ರದ್ದು ಎಷ್ಟಾಗ್ತದೆ ಏನು ಅಂತ. ಇಲ್ದವ್ರಿಗೆ ಕರ್ಕೊಂಬಂದು ನೀವು ಮಾತಾಡುವ. ಅದಕ್ಕಿನ್ 2 ತಿಂಗಳು ಯಾಕೆ ಕಾಯ್ಬೇಕು? ಲೋಕ್ ಅದಾಲತ್ನ ಗೈಸ್ನಲ್ಲಿ ಅಡ್ಜರ್ಮೆಂಟ್ ಸಿಗಲ್ಲ ನನ್ನ ಕೋರ್ಟಿನಲ್ಲಿ. ಮಾಡಿ ಸೆಟ್ಲ್ ಮಾಡುವ. ಲೋಕ್ ಅದಾಲತ್ಗಿಂತಲೂ ಎಫೆಕ್ಟಿವ್ ಲೋಕ್ ಅದಾಲತ್, ಮೀಡಿಯೇಷನ್, ಆರ್ಬಿಟ್ರೇಷನ್, ಡಿಸ್ಪ್ಯೂಷನ್, ಅನಾರ್ಕಿ, ಮೊನಾರ್ಕಿ, ಡೆಮಾಕ್ರಸಿ ಎಲ್ಲದನ್ನು ಇಲ್ಲೇ ಮಾಡುವ. ಯಾವಾಗ ಹೇಳ್ತೀರಿ? ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಸ್ಕೂಲ್ ಕಳಿಸಿ ಮಾತಾಡ್ತೀನಿ. ಅದಕ್ಕೆ ಮಾಡ್ಬಿಟ್ಟು ಅವರು ಸೀನಿಯರ್ ಅವ್ರಿಗೂ ಮಾಡ್ರಿ, ಈಗ ಮಾಡ್ರಿ. Otherwise, I will pass an observation that say you are not entitled for interest from the date of the appeal till the matter is settled. MEC ಕೇಸ್ಗಳಲ್ಲಿ ಆಫೀಸ್ ಅಬ್ಜೆಕ್ಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ 3 ವರ್ಷ ಬಡ್ಡಿ ಬರ್ತಾ ಇರ್ತದೆ. ಆಮೇಲೆ ನೋಟಿಸ್ ತಗೊಳ್ಳಿಕ್ಕೆ ಮತ್ತೆ 3 ವರ್ಷ ಸ್ಟೆಪ್ಸ್ ಬಡ್ಡಿ ಬರ್ತಾ ಇರುತ್ತೆ. ಆಮೇಲೆ ರಾಂಗ್ ಅಡ್ರೆಸ್, ರೀ ಇಶ್ಯೂ ಸ್ಟೆಪ್ಸ್ ತಗೊಳ್ತೀವಿ. ಅಸರ್ಟೈನ್ ದಿ ಕರೆಕ್ಟ್ ಅಡ್ರೆಸ್, ಅದಕ್ಕೊಂದು 2 ವರ್ಷ 3 ವರ್ಷ 8 ವರ್ಷ. ಆಮೇಲೆ 9ನೇ ವರ್ಷ ನನ್ನಂತವ್ರು ಯಾರು ಬಂದು ಕೂತು ನೋ ಫರ್ದರ್ ಅಡ್ಜರ್ಮೆಂಟ್ ಅಂದಾಗ ಡಿಸ್ಪೆನ್ಸೇಷನ್ ಆಫ್ ನೋಟಿಸ್ ಅಗೇನ್ಸ್ಟ್ ದಿ ಓನರ್. ಆ 8 ವರ್ಷ ಮಾಡೋದನ್ನ ವೆರಿ ಫಸ್ಟ್ ಡೇ ಮಾಡ್ಬೋದಲ್ವೇ? ಈಗ ಮಾಡ್ತಾ ಇಲ್ಲ ಅಲ್ವೇ? ಸುಮಾರು ಜನ ವಕೀಲರು ಮಾಡ್ತಿದ್ದಾರೆ. ಈಗ ನನ್ನ ಕೋರ್ಟಲ್ಲಿ ಫಸ್ಟ್ ಹಿಯರಿಂಗ್ ಬಂದ್ ಕೂಡಲೇ ಅಲಾಂಗ್ ವಿತ್ ಮೆಮೋ ಬರ್ತಾರೆ. ನೋಟಿಸ್ ಅಗೇನ್ಸ್ಟ್ ದ ಓನರ್ ಮೇ ಬಿ ಡಿಸ್ಪೆನ್ಸ್ಡ್ ವಿತ್, ಇಮಿಡಿಯೇಟ್ಲಿ ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ ಕೇಸ್. ನೀವು 8 ವರ್ಷ ಮಾಡ್ತೀರಿ, 8 ವರ್ಷ ಬಡ್ಡಿ ಬರುತ್ತೆ. ಒಂದು ಉದಾಹರಣೆ ತೋರಿಸಿ ಭಾರತದಲ್ಲಿ. ಕಾಂಪನ್ಸೇಷನ್ ಮೋಟರ್ ವೆಹಿಕಲ್ ಕೇಸ್ಗಳಲ್ಲಿ ಒಂದು ಸರ್ತಿ ಇಷ್ಟು ಅಂತ ಹೇಳಿ ಕೊಡೋದನ್ನ, ಜನರಲ್ ಪ್ರಿನ್ಸಿಪಲ್ ಲೇ ಡೌನ್ ಮಾಡಿದ್ದನ್ನ ಆಮೇಲೆ ರಿವಿಸಿಟ್ ಮಾಡಿ ರೆಡ್ಯೂಸ್ ಮಾಡಿರೋದು ಇಲ್ಲವೇ ಇಲ್ಲ. ಇವತ್ತು 1,000 ಇರಲ್ಲ, ನಾಳೆ 5,000 ಇರಲ್ಲ, ನಾಡಿದ್ದು 8,000. ಹಾಗಾಗಿ ಅದನ್ನು ಚಿನ್ನದ ಮುಟ್ಟ ಇಡುವ ಕೋಳಿ. ಕಾಂಪನ್ಸೇಷನ್ ಜಾಸ್ತಿ ಆಗ್ತಾನೆ ಇರ್ತದೆ. ಯಾಕೆ ಬೇಗ ಮಾಡ್ಬೇಕು ಅಲ್ವೇ? ಏನೋ ಭ್ರಷ್ಟಾಚಾರ ಫಲ ನನ್ನನ್ನು ಹಾಕಿ ಬಿಟ್ಟಿದ್ದಾರೆ ರೋಸ್ಟರ್ಗೆ ಅಲ್ವೇ? ಮಾಡಿ ಕರ್ಕೊಂಬನ್ನಿ. ನಾಳೆ ಅದೇನ್ ಸೆಟ್ಲ್ಮೆಂಟ್ ಮಾಡ್ತೀರಿ ಮಾಡುವ. ಕೌನ್ಸಿಲ್ ಫ್ರಮ್ ಬೋತ್ ಸೈಡ್ ಪರ್ಸೆಂಟ್. ಈಗ ಎಲ್ಲ ನಿಮಿಷಗಳ ಲೆಕ್ಕ. ನಾವು 21ನೇ ಶತಮಾನದಲ್ಲಿ ಇದ್ದೇವೆ ಅಲ್ಲವೇ? ಇವತ್ ರಾತ್ರಿ ನೀವು ಬರಿಗಣ್ಣಿನಿಂದಲೇ ಶುಕ್ರ ಗ್ರಹವನ್ನು ನೋಡಬಹುದು, ಶನಿ ಗ್ರಹವನ್ನು ನೋಡಬಹುದು ಅಲ್ಲವೇ? ಅಷ್ಟು ವಿಜ್ಞಾನ ಅಷ್ಟು ಮುಂದುವರೆದಿದೆ, ನಮ್ಮ ದೃಷ್ಟಿಯು ಅಷ್ಟು ಮುಂದೆ ಹೋಗಿದೆ. ಅಂತದ್ರಲ್ಲಿ 2 ವಾರ ಅನ್ನೋದು ಹಳೆ ಕಾಲದಲ್ಲಿ ರಾಯ್ಸ ಕಳಿಸ್ಬೇಕು, ಪೋಸ್ಟ್ ಕಾರ್ಡ್ ಬರಿಬೇಕು, ಅವರಿಂದ ಉತ್ತರ ಪಡಿಬೇಕು ಅಂತ. ಈಗ ಅವೆಲ್ಲ ಇಲ್ಲ. ಈಗ ಏನಿದ್ರು ನಿಮಿಷಗಳ ಲೆಕ್ಕ, ಗಂಟೆಗಳ ಲೆಕ್ಕ. ಹಬ್ಬಬ್ಬ ಅಂದ್ರೆ 1-2 ದಿನಗಳು. 10 days ಅಲ್ಲ, 2 weeks ಕೊಡ್ತೇನೆ. ಇಂಟ್ರೆಸ್ಟ್ ಡಿನೇ ಮಾಡ್ತೇನೆ. ಅಕಾರ್ಡಿಂಗ್ ಟು ಹಿ ಇಸ್ ದಿ ಓನರ್, ಹಿ ಶುಡ್ ಪೇ ಫ್ರಮ್ ಹಿಸ್ ಪಾಕೆಟ್. ಯು ಆರ್ ದಿ ಓನರ್. ದೆನ್ unnecessarily you are saddled with the interest ಅಲ್ವೇ? ನಿಮಗೆ ಬೇಕು ಮುತುವರ್ಜಿ ಮರ್ಜಿ. unnecessary you are being burdened. ಈಗ ಆಲ್ರೆಡಿ 3 ವರ್ಷ ನೀವು ನಿಮ್ಮ ಕಕ್ಷಿದಾರರ ಮೇಲೆ ಹೊರೆ ಹಾಕಿದ್ದೀರಿ, ಬಡ್ಡಿ ಕಟ್ಟುವ ಹೊರೆ. ಅದು ಗೊತ್ತಾಗ್ತದೆ ನಿಮ್ಮ ಕಕ್ಷಿದಾರರಿಗೆ? ಗೊತ್ತಾಗಲ್ಲ. ವಕೀಲರು ಕಳಿಸಿದೀವಿ, ಹೈಕೋರ್ಟ್ ಅಲ್ಲಿ ಇದೆ, ಇನ್ನು ಕೇಸ್ ಬಂದಿಲ್ಲ ಅಂತಾರೆ, ನೋಡ್ಬೇಕು ಏನಾಗುತ್ತೆ ಅಂತ ಅಷ್ಟೇ. ಅವರು ಯುಗಾದಿ ಬಂತು, ಶ್ರಾವಣ ಬಂತು, ದೀಪಾವಳಿ ಬಂತು ಅಂತ ಅವರು ಹಂಗೆ ತಿರುಗ್ತಿರ್ತಾರೆ, ಕೇಸು ಮುಂದೋಗ್ತದೆ. 3 years. How much of interest your client is burdened? Consider ಮಾಡಿ. ಯಾವಾಗ್ಲೂ MEC ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ ಕೋರ್ಟ್ ಮಸ್ಟ್ ಬಿ ಲಿಬರಲ್ ಅಲ್ಲ, ಅದು ಬರೀ ಒನ್ ಸೈಡ್ ಆಯ್ತು. ಬರ್ಡನ್ ಆನ್ ದಿ ಪಾರ್ಟ್ ಆಫ್ ದಿ ಇನ್ಶೂರೆನ್ಸ್ ಕಂಪನಿ ಅಂಡ್ ದಿ ಓನರ್ ಆಫ್ ದಿ ವೆಹಿಕಲ್. ಮತ್ತೆ 1 ವಾರ ಕೊಡ್ತೇನೆ, ಏನ್ ಮಾಡ್ತೀರಿ ಮಾಡಿ. Counsel from both side present. 29 my lord. Learned counsel 29. Learned counsel for. I appear for fourth respond. Yes. Learned. Granted. Yes. My lord, serial number 44 my lord. Serial Yes. number 44. ಅದ್ರ ರೇಣುಕಾ ಅವರು ವಕಾಲತ್ ಹಾಕ್ಬೇಕು. ಕಾಪಿ ಇದಾಗಿಲ್ಲ ಅಂತ ನಾನು ಬೇರೆ ಕಾಪಿನೂ ಕೊಟ್ಟಿದ್ದೇನೆ ಅವರಿಗೆ. 10 days time kindly be granted to file the wakalat by
I am for appellant. Whom you appear for? Appellant, I am for appellant. ಅವ್ರಿಗೆ Do you undertake that you don't claim interest for from the date of the appeal till you address your argument in the matter? my lord, I have already served the send process has Then been you paid. proceed with the matter. You proceed with the matter, we will hear. Yes, Yes. next, Serial number, serial number Yes. 52, my lord. I am 52. not well, my lord. ನಮಗ್ ಬಂದಿದ್ದೆಲ್ಲ ಹೇಳಕ್ ಹೋಗ್ಬೇಡಿ. 52, I am not well, my lord, 1 week time or 3 days, my lord. Monday, my lord, it can be. Request of the learned counsel for the appellant as a final opportunity. 4 days time as spread is granted. List this matter on 7/3. Please, my lord. Any mentionings? Any memos from the left side? Memos from the left side. Appearing for respond number one. Yes, Appearing for respond number one. I am filing this memo for hearing on IA. The amount has deposited by the appellant insurance company. Hence, for withdrawal of which year matter? 2022, 2022. ತಗೊಳ್ಳಿ. because respond on medical. ಅದೇ ಬರ್ತದೆ ಮೆಡಿಕಲ್ ಎಜುಕೇಶನ್. Yes, Question matter for admission, my lord. The motor vehicle accident claim, the commission has awarded compensation of rupees. You are deferred the amount to the trial court. You have filed the MFA. MFA is ready for the admission. Therefore, Insurance company. I am requesting for admission. yes. Yes, excuse me. For respondent. The insurance company has deferred the amount. I for respondent. Insurance company has filed an appeal. Challenge the criminal order. The amount of being appointed and withdrawn. One matter for admission. Matter for admission. This case, tribunal has awarded apportionment each equally. Parents are also white men. I filed appeal. Therefore, matter will be listed. What is the stage? Now notice has been ordered and they have been served. Yes, Is the compensation of investment. Share equal share. ಮಾಡಿದ್ದಾರೆ madam. ಹಾ. ಆಮೇಲೆ hearing ಆಮೇಲೆ. IA for what? 6 ಜನಕ್ಕೆ ರೆಸ್ಪಾಂಡೆಂಟ್ 6 ಜನ. What the IA is for? To hearing on IA indri, what the IA is for? Compensation of No common ಏನು matter. Yes, mentioning from left side.